ಎಸ್, ಟಾಕ್ಸಿಕ್ ಟೀಸರ್ ರಿವ್ಯೂ. ಒಂದು ಸೆಕೆಂಡು ಇಂಡಿಯನ್ ಮೂವಿ ಟೀಸರ್ ನೋಡ್ತಿದ್ದೀನೋ ಅಥವಾ ಇನ್ಯಾವುದೋ ಹಾಲಿವುಡ್ ಮೂವಿ ಟೀಸರ್ ನೋಡ್ತಿದ್ದೀನೋ ಅಂತ ಅನ್ಸ್ಬಿಡ್ತು ಗುರು. ಲಿಟ್ರಲಿ ಗುರು, ನೆಕ್ಸ್ಟ್ ಲೆವೆಲ್ ಕ್ರೇಜಿ ವಿಜುವಲ್ಸ್ ಅನ್ಬಹುದು. ಔಟ್ ಸ್ಟ್ಯಾಂಡಿಂಗ್ ವಿಜುವಲ್ಸ್ ಮಾತ್ರ. ಈ ಟೀಸರ್ ಅಲ್ಲಿರೋ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ರೆ ಇದನ್ನ ಇಂಡಿಯನ್ ಡಾರ್ಕ್ ನೈಟ್ ಅನ್ಬಹುದು ಗುರು. ಯಾಕಂದ್ರೆ ಟೀಸರ್ ಅಲ್ಲಿರೋ ಪ್ರತಿಯೊಂದು ವಿಜುವಲ್ಸ್ ಕೂಡ ಅಷ್ಟು ಡಾರ್ಕ್ನೆಸ್ ಇಂದ ಕೂಡಿತ್ತು. ಅಂಡ್ ಆ ಟೀಸರ್ ನಲ್ಲಿರೋ ಎಲ್ಲಾ ಸೀಕ್ವೆನ್ಸಸ್ಗಳು ಕೂಡ ನೈಟ್ ನಲ್ಲೇ ನಡೆಯುತ್ತಿರುತ್ತೆ. ಟೀಸರ್ ನಲ್ಲಿ ತೋರಿಸಿರೋ ಹಾಗೆ ಅವರು ಆ ಡಾರ್ಕ್ ಥೀಮ್ಗೆ ಯೂಸ್ ಮಾಡ್ಕೊಂಡಿರೋ ಲೈಟಿಂಗ್ಸ್ ಗಳೆಲ್ಲ ಸೇರಿ ಆ ಕ್ರೇಜಿ ಆಗಿರೋ ವಿಜುವಲ್ಸ್ನ ಇನ್ನಷ್ಟು ಕ್ರೇಜಿಯಾಗಿ ಮಾಡಿದ್ವು ಅಂತೀನಿ. ಬಿಕಾಸ್ ಆಫ್ ಆ ವಿಜುವಲ್ಸ್ಗಳೆಲ್ಲ ಹೈ ಲೆವೆಲ್ ಕ್ವಾಲಿಟಿ ಆಗಿತ್ತು ಗುರು. ಕ್ವಾಲಿಟಿ ವೈಸ್ ಅಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗೇ ಇಲ್ಲ ಗುರು ಸಿನಿಮಾ ಟೀಮ್ ಅವರು. ನೀವು ಕೂಡ ಟೀಸರ್ನ ಲಾಸ್ಟ್ 20 to 30 ಸೆಕೆಂಡ್ನ ನೋಡಿ ಶಾಕ್ ಆಗಿರ್ಬೇಕು. ಎಸ್, ನಾನು ಕೂಡ ಶಾಕ್ ಆದೆ. ಏನ್ ಗುರು ಇದು ಕ್ರೇಜಿ, ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು. ಯಶ್ನಾ ಏನ್ ಮಾಡ್ತಿದ್ದಾರೆ ಗುರು ಈ ಸಿನಿಮಾ ಟೀಮ್ ಅವರು. ಇನ್ನು ಸಿನಿಮಾ ನೋಡುವಾಗ ಸಿನಿಮಾದಲ್ಲಿ ಇನ್ನೆಷ್ಟು ಸರ್ಪ್ರೈಸ್ ಮಾಡೋ ಸೀನ್ಸ್ಗಳು ಇದಾವೋ ಗೊತ್ತಿಲ್ಲ ಗುರು. ಅದೆಲ್ಲ ಗುರು, ಯಾವಾಗ ಕ್ಲೀನ್ ಶೇವ್ ಮಾಡಿದ್ರು, ಯಾವಾಗ ಈ ಪೋರ್ಷನ್ಸ್ನ ಶೂಟ್ ಮಾಡಿದ್ರು. ಇನ್ನೊಂದೇನಂದ್ರೆ ಈ ಪೋರ್ಷನ್ಸ್ ಏನಿದೆಯಲ್ಲ ಇದು ಕೂಡ ಆಗಿರ್ಬೋದು. ಇದ್ರ ಬಗ್ಗೆ ಸರಿಯಾಗಿ ನಂಗೂ ಕೂಡ ಏನು ಗೊತ್ತಿಲ್ಲ. ಅದೇನೇ ಆಗಿರ್ಲಿ, ಲಾಸ್ಟ್ 20 ಸೆಕೆಂಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಡ್ರಪ್ಪ, ಸಾಕತ್ತಾಗಿತ್ತು ಮಾತ್ರ. ಈ ಸರಿ ಅವರು ದೊಡ್ಡದಾಗಿ ಮಾಡ್ತೀನಿ ಅಂತ ಅಂತಿದ್ರು. ಆದ್ರೆ ಇಷ್ಟು ದೊಡ್ಡದಾಗಿ ಮಾಡ್ತಾರಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಗುರು. ನೋಡ್ತಾ ಇರಿ ಸಿನಿಮಾ ಯಾವ ರೇಂಜಿಗೆ ಹೋಗುತ್ತೆ ಅಂತ. ಸಿನಿಮಾ ಫುಲ್ ಡಾಮಿನೇಟ್ ಮಾಡುತ್ತೆ, ನೋಡ್ತಾ ಇರಿ. ಮೈನ್ ಆಗಿ ಟೀಸರ್ ಅಲ್ಲಿ ನನಗೆ ಇಂಪ್ರೆಸ್ ಮಾಡಿದ್ದು ಇದರ ವಿಜುವಲ್ಸ್ ಆಗಿ ಥೀಮ್. ಟೀಸರ್ನ ಒಂದೊಂದು ಫ್ರೇಮಲ್ಲೂ ಕೂಡ ಹೈ ಲೆವೆಲ್ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು. ಅದಲ್ಲದೆ ಸಿನಿಮಾದಲ್ಲಿ ತುಂಬಾನೇ ಹಾಲಿವುಡ್ನ ರೆಫರೆನ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಲೈಕ್ ಕೆಸಿನೋ ಆಗಿರ್ಬೋದು, ಅಲ್ಲಿ ನಡೆಯುವಂಥ ಆ್ಯಕ್ಷನ್ ಸೀನ್ಸ್ಗಳಾಗಿರ್ಬೋದು, ಅವುಗಳನ್ನು ಡಿಸೈನ್ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದು, ಲೈಕ್ ಸೋ ಮೆನಿ ಥಿಂಗ್. ಅದರಲ್ಲೂ ನನಗೆ ಮೇಯ್ನ್ ಆಗಿ ಇಷ್ಟ ಆಗಿದ್ದು ಆ ಜೋಕರ್ ಥೀಮ್ ತುಂಬ ಇಷ್ಟ ಆಯಿತು ಕಣ್ರಪ್ಪ. ಮೇಯ್ನ್ ಆಗಿ ಸಿನಿಮಾದಲ್ಲಿ ಆ ಸ್ನೋ ಅಲ್ಲಿ ನಡೆಯೋ ಆ್ಯಕ್ಷನ್ ಸೀನ್ ಇದೆಯಲ್ಲ, ಅದನ್ನ ನೋಡೋಕ್ಕೋಸ್ಕರ ಫುಲ್ ಎಕ್ಸೈಟ್ ಆಗಿದ್ದೀನಿ ಗುರು. ಅಲ್ಲಿ ವಿಜುವಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ನೋಡ್ತಾ ಇರಿ. ಆ್ಯಂಡ್ ಅದಲ್ಲದೆ ಆ ಪೋರ್ಷನ್ಸ್ಗಳಲ್ಲಿ ಆ್ಯಕ್ಷನ್ ಸೀನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರೋ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಮುಂಚೆನೇ ಹೇಳ್ತಿದ್ದೀನಿ ಕಣ್ರಪ್ಪ, ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಲ್ಲ, ಫುಲ್ 18+ ಆಗಿರ್ಬೋದು. ಯಾಕಂದರೆ ಇದರಲ್ಲಿರುವಂಥ ಆ್ಯಕ್ಷನ್ ಸೀನ್ಸ್ಗಳು ಬರೀ ಆ್ಯಕ್ಷನ್ ಸೀನ್ಸ್ಗಳಲ್ಲ, ಬರೀ ರಕ್ತದಲ್ಲೇ ನಡೆಯುವಂಥ ಆ್ಯಕ್ಷನ್ ಸೀನ್ಸ್ಗಳಾಗಿರ್ಬೋದು. ಸೊ ಆದ್ದರಿಂದ ಆ್ಯಂಡ್ ಇದರ ಮಧ್ಯೆ ಅಲ್ಲಲ್ಲಿ ಆ ರೀತಿ ವಿಡಿಯೋಗಳು ಸಿನಿಮಾದಲ್ಲಿ ನೋಡೋಕೆ ಸಿಗ್ಬಹುದು ಅನಿಸುತ್ತೆ. ಸೊ ಅದರಿಂದ ಹೇಳ್ತಿದ್ದೀನಿ. ಇನ್ನು ಟೀಸರ್ನ ನೋಡಿದಾದ್ಮೇಲೆ ಸಿನಿಮಾದ ಸ್ಟೋರಿ ಲೈಟಾಗಿ ಹೀಗಿರ್ಬೋದು ಅಂತ ಗೆಸ್ ಮಾಡಿದ್ದೀನಿ. ಇದು ಕರೆಕ್ಟೋ ಸರಿನೋ ಗೊತ್ತಿಲ್ಲ, ಆದರೂ ಪ್ರೆಡಿಕ್ಟ್ ಮಾಡಿದ್ದೀನಿ ಒಂದು ಲೆವೆಲ್ಗೆ. ಸಿನಿಮಾದಲ್ಲಿ ರಾಯ ಒಬ್ಬ ದೊಡ್ಡ ಸೈಕ್ ಆ್ಯಂಡ್ ಟೆರರ್ ಆಗಿರೋವಂಥ ಗ್ಯಾಂಗ್ಸ್ಟರ್ ಆಗಿರ್ಬಹುದು ಅಂತ ಅನಿಸುತ್ತೆ. ಇವನು ಅನ್ಕೊಂಡಿರೋ ಕೆಲಸನ ಮಾಡೋಕ್ಕೋಸ್ಕರ ಯಾವ ಲೆವೆಲ್ ಕೂಡ ಹೋಗೋಕೆ ಯೋಚನೆ ಕೂಡ ಮಾಡೋದಿಲ್ಲ. ಸೊ ಆ ರೀತಿ ಇವನ ಮೈಂಡ್ ಆಗಿರ್ಬೋದು ಅಂತ ಟೀಸರ್ನಲ್ಲಿ ಕಾಣಿಸ್ತಾ ಇದೆ. ಈ ಗ್ಯಾಂಗ್ಸ್ಟರ್ಗಳ ಗೇಮಲ್ಲಿ ಒಂದು ದೊಡ್ಡ ಯುದ್ಧ ನಡೆದಿರುತ್ತೆ, ಅದರಲ್ಲಿ ರಾಯ ಸೋತಾಗಿರ್ಬೋದು. ಸೊ ಮತ್ತೆ ಅವನು ಪುಲ್ ಬ್ಯಾಕ್ ಆಗಿ ಆ ಎಲ್ಲ ಗ್ಯಾಂಗ್ಸ್ಟರ್ಗಳ ವಿರುದ್ಧ ರಿವೆಂಜ್ ತಗೊಳ್ಳೋಕೆ ನಿಂತಿರಬಹುದು ಅಂತ ಅನ್ಸುತ್ತೆ. ಸೊ ಈ ರೀತಿ ಸಿನಿಮಾದ ಒನ್ಲೈನ್ ಸ್ಟೋರಿ ಇರಬಹುದು ಅಂತ ನಾನು ಗೆಸ್ ಮಾಡಿರೋದು. ಸೊ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಏನಿದೆ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಕೂಡ ಇರಬಹುದು. ಲೈಟಾಗಿ ಯಾಕೋ ಟೀಸರ್ನ ನೋಡ್ತಿದ್ರೆ ಡಬಲ್ ಆ್ಯಕ್ಟಿಂಗ್ ಇದ್ರೂ ಇರಬಹುದು ಅಂತ ಅನಿಸ್ತಾ ಇದೆ. ಇನ್ನು ಟೀಸರಲ್ಲಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈಸ್ ಓಕೆ, ಆದರೆ ರವಿ ಬಸ್ರೂರ್ ಅವರಿಂದ ಇನ್ನೂ ಹೈ ಲೆವೆಲ್ ರೇಂಜ್ನ BGMನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ನೋಡಬೇಕು ಸಿನಿಮಾದಲ್ಲಿ ಯಾವ ರೀತಿ BGMನ ಕೊಟ್ಟಿದ್ದಾರೆ ಅಂತ. ಆದರೆ ಈ ಟೀಸರಲ್ಲಿರೋ BGM ನನಗೆ ಅಷ್ಟೇನು ಎಫೆಕ್ಟಿವ್ ಅಂತ ಕಾಣಿಸ್ಲಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಟಾಕ್ಸಿಕ್ ಮೂವಿ ಟೀಸರ್ನ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಟೀಸರ್ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.